ಭಾರದ್ವಾಜ ಅಲ್ವಾ? ಅಲ್ಲ, ನನ್ ಗಂಡನ ಹೆಸರು ಹೇಳ್ಕೊಂಡು ಈ ಮನೆ ಆಸ್ತಿನ ಹೊಡೆಯೋದಕ್ಕೆ ಅಂತಾನೆ ಬಂದ್ ಸೇರ್ಕೊಂಡಿದ್ದಾನೆ ಇವನು. ಸರ್, ಅದು ಅವರ ಮಾನಸಿಕ ಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ. ನೀವೇನು ತಪ್ಪು ತಿಳ್ಕೊಬೇಡಿ. ವಿಶು, ನೀನು ಸೈನ್ ಮಾಡಪ್ಪ. ಇಲ್ಲ, ನಾನ್ ಸೈನ್ ಮಾಡೋದಕ್ಕೆ ಬಿಡೋದಿಲ್ಲ. ಸೈನ್ ಮಾಡೋದು ಬೇಡ ಅಂತ ಹೇಳೋದಕ್ಕೆ ನೀನು ಯಾರು? ನೋಡ್ ರಾಧಿಕಾ, ಈ ಮನೆಯಲ್ಲಿ ರಮ್ಯಾ ಸುಜಾತ ಹೇಗೋ ನೀನು ಈ ಮನೆ ಸೊಸೆ ಅಷ್ಟೇ. ನಿನಗೆ ಸಂಬಂಧ ಪಡೆದೇ ಇರೋ ವಿಷಯದಲ್ಲಿ ಮೂಗು ತೂರ್ಸೋಕೆ ಬಂದರೆ ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ. ಹೋಗು ಹೋಗು, ನಿನ್ನ ಕೆಲಸ ನೋಡ್ಕೋ. ಈಗೇನಾದ್ರೂ ಇವನಿಗೆ ಸೈನ್ ಮಾಡೋದಕ್ಕೆ ಬಿಟ್ರೆ ನಾನು, ನೀವು ಎಲ್ರೂ ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ. ನೀವು ಮುಂದುವರಿಸಿ. ವಿಶು, ನೀನ್ ಸೈನ್ ಮಾಡಪ್ಪ. ಅದೇ ಅನ್ಕೊಂಡೆ, ನಮಗ್ ಬರ್ದಿರೋ ಅನುಮಾನ ಇವ್ರಿಗೆ ಯಾಕೆ ಅಂತ. ನಾವು ಧರ್ಮಾಧಿಕಾರಿಗಳನ್ನ ಇವಾಗ ನೋಡ್ತಾ ಇದೀವ, ಧರ್ಮಾಧಿಕಾರಿಗಳು ನನಗೆ ಮೊದಲೇ ಪರಿಚಯ. ಸರ್, ನಿಮ್ ಮಿಸ್ಸಸ್ಗೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋದಲ್ವಾ? ಸರ್, ಲೇಟ್ ಆಗ್ತಾ ಇದೆ, ಪ್ಲೀಸ್ ಸೈನ್ ಮಾಡಿ ಸರ್. ವಿಶು, ಸೈನ್ ಮಾಡಪ್ಪ. ರಾಧಿಕಾ, ಏನಾಗಿದೆ ನಿನ್ಗೆ? ಒಳಗಡೆ. ಅತ್ತೆ, ನನ್ನ ಮಾತು ಕೇಳಿ. ಮಾತಾಡ್ಬೇಡ ನೀನು. ನಿನ್ನಿಂದ ನನ್ನ ಮಗ ಯಾರು ಅಂತ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಏನ್ ಮುಖ ನೋಡ್ತಿದ್ಯಾ? ಹೋಗು ಒಳಗಡೆ. ವಿಶು, ನೀನ್ ಸೈನ್ ಮಾಡ್ಕೊಡು. ಏನ್ ಸರ್, ಧರ್ಮಾಧಿಕಾರಿಗಳನ್ನ ಬದಲಾಯಿಸಬೇಕಂತ ಅನ್ಕೊಂಡಿದ್ರಂತೆ, ಇದು ನಿಜನಾ? ಇಲ್ಲ ಸರ್, ಇದೆಲ್ಲ ಕಟ್ಟುಕತೆ. ನಮ್ಮ ವಿಶ್ವನೇ ಧರ್ಮಾಧಿಕಾರಿ, ಅವನೇ ಧರ್ಮಾಧಿಕಾರಿಯಾಗಿ ಮುಂದುವರಿತಾನೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಸರ್. ಹೌದು ವಿಶಾಲ್ ಅವರೇ? ಹೌದು, ನಾನೇ ಧರ್ಮಾಧಿಕಾರಿ ಆಗಿದ್ದೀನಿ, ಮುಂದೆ ಕೂಡ ಧರ್ಮಾಧಿಕಾರಿ ಆಗಿರ್ತೀನಿ.
ಯಾವುದೇ ಬದಲಾವಣೆ ಇದ್ದರೆ ನಾವು ನಿಮಗೆ ತಿಳಿಸ್ತೀವಿ, ನೀವು ಹೊರಡಿ. ಯಾಕಪ್ಪ ಇಷ್ಟೊಂದು ಡಲ್ಲಾಗಿದೆಯಾ? ಸ್ಟ್ರೆಸ್ಸಾ ಅಥವಾ ಹುಷಾರಾಗಿಲ್ವಾ? ಒಂದು ಕೆಲಸ ಮಾಡಿ, ನೀನು ಒಂದು ಸಾರಿ ಡಾಕ್ಟ್ರ್ ಹತ್ರ ಹೋಗಿ ಬಂದರು. ಹೌದಪ್ಪ, ಕಾಲ ಸರಿಯಾಗಿಲ್ಲ. ನಾವು ಹುಷಾರಾಗಿದ್ರು ಆಗಾಗ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗುತ್ತೆ. ಹೋಗ್ಬಿಟ್ಟು ಬಾ. ನಿಮ್ಮ ಜಾಗನ ಬೇರೆ ಯಾರೋ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರೀ. ಆದರೆ ಅದು ಯಾವತ್ತಾದರೂ ಸಾಧ್ಯನ ಹೇಳಿ? ನಿಮ್ಮದೇ ರೂಪ ಅವನಿಗಿರ್ಬೋದು, ಆದರೆ ನನ್ನ ವಿಷಯ ಯಾರು ಅಂತ ನನಗೆ ಗೊತ್ತಾಗೋದಿಲ್ವಾ? ಯಾರೋ ಉಪಾಯ ಮಾಡಿನೇ ಅವನ್ನ ಇಲ್ಲಿ ಕರೆಸಿರ್ಬೇಕು. ಅವ್ರ ಉದ್ದೇಶ ಧರ್ಮಾಧಿಕಾರಿಯಾಗಿ ಈ ಮನೆನ ಕೊಳ್ಳೆ ಹೊಡಿಬೇಕು ಅನ್ನೋದೇ ಆಗಿರುತ್ತೆ. ಆದ್ರೆ ಎಲ್ಲದ್ರಿಂದನೂ ನಾನು ಈ ಮನೆನ ಕಾಪಾಡ್ತೀನಿ ರೀ. ನೀವು ಬರೋವರೆಗೂ ಈ ಮನೆನ ಜೋಪಾನ ಮಾಡೋದು ನನ್ನ ಕರ್ತವ್ಯ. ಈ ಕೆಲಸ ಎಲ್ಲ ಆ ಶಾರದಾ ಶಾಂತನುದೇ ಆಗಿರ್ಬೋದು. ನನ್ನನ್ನು ಸೋಲ್ಸೋದಕ್ಕೆ ಅವ್ರು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಇದಕ್ಕೆಲ್ಲ ಅಂತ್ಯ ಹಾಡಲೇಬೇಕು. ಈ ಮನೆಗೆ ಬಂದವನ ಅಸಲಿ ಮುಖನ ಎಲ್ಲರ ಮುಂದೆ ನಾನು ಬಿಚ್ಚಿಡ್ತೀನಿ. ಯಾರ್ಯಾರು ನನ್ನ ಈ ವಿಷಯದಲ್ಲಿ ಗೇಲಿ ಮಾಡ್ತಾ ಇದ್ರೋ ಅವ್ರಿಗೆಲ್ರಿಗೂ ಸತ್ಯ ಏನು ಅಂತ ತೋರಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋದೊಂದೇ ಈಗ ನನ್ನ ಮುಂದೆ ಇರೋ ದಾರಿ. ನಿಮ್ಮ ಹೆಸರು ಹೇಳ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾನಲ್ಲ, ಅವನಿಗೆ ತಕ್ಕ ಶಾಸ್ತಿ ನಾನು ಮಾಡ್ತೀನಿ. ಎಲ್ಲ ನಿನ್ನಿಂದನೇ ಆಗಿತ್ತು. ನೀನು ಮಾಡಿರೋ ಒಂದು ದೊಡ್ಡ ತಪ್ಪಿಂದ ಇವತ್ತು ನೋಡಿ ಏನಾಯ್ತು. ಅವನು ಹೋಗಿ ಮತ್ತೆ ಧರ್ಮಾಧಿಕಾರಿ ಪೀಠದಲ್ಲಿ ಕೂರೋ ಹಾಗಾಯ್ತು. ಇನ್ನಂತ ಸ್ನೇಹ ಮಾಡ್ದಲ್ಲ, ಅದು ನನ್ನ ದೊಡ್ಡ ತಪ್ಪು. ನನ್ನನ್ನು ತುಳಿಯೋಕೆ ಅಂತಾನೆ ನೀನೇನಾದ್ರು ಧರ್ಮಾಧಿಕಾರಿ ಕುಟುಂಬದ ಜೊತೆ ಸೇರ್ಕೊಂಡಿದ್ಯೋ ಹೇಗೆ? ರೀ ಶಾಂತನು, ಸುಮ್ಮನೆ ಇರ್ರಿ. ಬಾಯಿಗೆ ಬಂದು ಹಾಗೆಲ್ಲ ಮಾತಾಡಬೇಡಿ. ನಾನೇನ್ರಿ ಅಂತ ತಪ್ಪು ಮಾಡಿರೋದು? ದ್ರೋಹ ಅನ್ನೋದು ನನ್ನ ರಕ್ತದಲ್ಲಿ ಬಂದಿಲ್ಲ. ಹೇಳಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ರಿ. ನೀನ್ ಮಾಡಿರೋ ಲದ್ದಿ ತಿನ್ನೋ ಕೆಲಸನ ಮತ್ತೆ ನನ್ನ ಬಾಯಲ್ಲಿ ಕೇಳ್ಬೇಕಾ? ಏನೋ ಮಹಾ ಉಪಕಾರ ಮಾಡೋ ಹಾಗೆ ವಿಷು ಬಾಡಿ ಸಿಕ್ತು ಅಂತ ಸುಳ್ಳು ಹೇಳಿ ಅವ್ನು ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ. ನೀನ್ ಅವತ್ತು ಹಾಗೆ ಮಾಡಿದ್ರೆ ಇವತ್ತು ಅವನು ಎದ್ದು ಬರ್ತಾ ಇದ್ನಾ? ಮಾಡೋ ಕೆಲಸದಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ರೀ ಸ್ವಾಮಿ, ಈ ಮಾತು ನಿಮಗೂ ಅನ್ವಯಿಸುತ್ತೆ. ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದಿದ್ರೆ ಅವನು ವಾಪಸ್ ಬರ್ತಿರ್ಲಿಲ್ಲ. ನಾನು ಮಾಡೋ ಕೆಲಸನ ನಿನ್ನಿಂದ ಹೇಳ್ಕೊಳ್ಳೋ ಪ್ರಮೇಯ ನನಗಿಲ್ಲ. ನಾನು ಮಾಡೋ ಕೆಲಸ ನಿನ್ನಿಂದ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು ಶಾಂತನು, ದರ್ಪದಿಂದ ಮಾತಾಡೋಕೆ ನನಗೂ ಬರುತ್ತೆ. ಅವನನ್ನ ಕೊಲೆ ಮಾಡೋಕೆ ಹೋದ ನೀನು ಬರೀ ಗಾಯ ಮಾಡ್ಬಿಟ್ಟು ಬಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಮಾಡೋ ಕೆಲಸದಲ್ಲಿ ಪ್ರಬುದ್ಧತೆ ಇಲ್ಲ ನಿನಗೆ. ಕೊಲೆ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಅದನ್ನು ಶ್ರದ್ಧೆಯಿಂದ ಮಾಡೋದು ಮೊದಲು ಕಲ್ತ್ಕೋ. ಕ್ಷಮಿಸಿ ಅಜಯ್, ಇಲ್ಲಿವರೆಗೂ ನಾನು ಮಾಡಿರೋ ಪ್ರಯತ್ನ ಎಲ್ಲ ಹಾಳಾಗೋಯ್ತಲ್ಲ ಅನ್ನೋ ಬೇಜಾರಲ್ಲಿ ನಿಮ್ಮ ಮೇಲೆ ತೆಗ್ಬಿಟ್ಟೆ. ಏನ್ ಮಾಡೋದು? ಧರ್ಮಾಧಿಕಾರಿ ಪಟ್ಟ ನನ್ನ ಕೈ ತಪ್ಪೋದ್ರೆ ಇಲ್ಲಿವರೆಗೂ ನಾನು ಮಾಡಿದ ಪ್ರಯತ್ನ ಎಲ್ಲ ಮಣ್ಪಾಲಾಗುತ್ತಲ್ಲ ಅಂತ ಏನ್ ಮಾಡಲಿ ನಾನೀಗ? ಹಸೆ ಮನೆ ಮೇಲೆ ಕುಂತ್ಕೊಂಡ ತಕ್ಷಣ ಮದುವೆ ಆಗೋಯ್ತು ಅನ್ಕೋಬಾರ್ದು. ಕುತ್ತಿಗೆಗೆ ತಾಳಿ ಬಿದ್ರೇನೆ ಮದುವೆ ಅಂತ ಕರೆಯೋದು. ಧರ್ಮಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಇಷ್ಟೆಲ್ಲ ಮಾಡಿದವ್ರಿಗೆ ಅದನ್ನು ತಡೆದು ನಿಲ್ಸೋದು ಕಷ್ಟ ಆಗಲ್ಲ ಅನ್ಕೋತೀನಿ.
ಮತ್ತೊಮ್ಮೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ಈಗೇನು ವಿಷು ಸಾಯ್ಬೇಕು ಅಲ್ವಾ? ಇನ್ನೊಂದ್ಸಲ ಸಾಯಿಸಿದ್ರಾಯ್ತು. ಅದು ಹೇಗೆ ಸಾಧ್ಯ ಅಜಯ್? ಯಾಕೆ ಸಾಧ್ಯ ಇಲ್ಲ ಶಾಂತಿ? ಅವನ ಮೇಲೆ ಯಾವುದಾದ್ರು ನಕಲಿ ಕೇಸ್ ಹಾಕಿದ್ರೆ ಆಯ್ತು. ಆಮೇಲೆ ನಕಲಿ ಎನ್ಕೌಂಟರ್, ಆಮೇಲೆ ಅದನ್ನು ಮುಚ್ಚಾಕೋಕೆ ನಕಲಿ ದಾಖಲೆ, ಎಲ್ಲ ನಕಲಿ ನಕಲಿ ನಕಲಿ. ಆದ್ರೆ ವಿಷು ಸಾಯೋದು ಒಂದೇ ಅಸಲಿ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನನಗೊಂದು ಫೋನ್ ಮಾಡಿ, ನಾನು ತಪ್ಪದೇ ಬರ್ತೀನಿ. ಶಾಂತನು, ಏನು ಯೋಚನೆ ಮಾಡ್ತಿದ್ಯಾ? ವಿಶ್ವ ಏನಾದರೂ ನಾಟಕ ಆಡ್ತಿದ್ದಾನ? ಒಂದು ವೇಳೆ ವಿಷಯ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾನ? ಅಲ್ಲಮ್ಮ, ಇದು ಹೇಗೆ ಸಾಧ್ಯ? ಎಲ್ಲ ನೆನಪಿದೆ, ಅಂದರೆ ಆಕ್ಸಿಡೆಂಟ್ ಕ್ಷಣ ಮಾತ್ರ ನೆನಪು. ಅವನು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನ. ಪರೀಕ್ಷೆ ಮಾಡೋದ್ರಿಂದ ಅವನಿಗೇನು ಉಪಯೋಗ? ಅವನ ಪ್ಲಾನ್ ಏನಿದೆಯೋ ಯಾರಿಗೆ ಗೊತ್ತಪ್ಪ. ಅವನು ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇಲ್ಲ, ಆದರೂ ಹೇಳಕ್ಕಾಗಲ್ಲ. ಅವನು ತುಂಬ ಬುದ್ಧಿವಂತ. ನನ್ನ ವಿರುದ್ಧ ಏನು ಪ್ಲಾನ್ ಮಾಡ್ತಾ ಇದ್ದಾನೋ ಏನೋ. ಇಲ್ಲ ಶಾಂತನು, ನಾನು ಅವನ್ನ ಅಬ್ಸರ್ವ್ ಮಾಡಿದ್ದೀನಿ. ಅವನಿಗೆ ಹಳೇದು ಯಾವುದೂ ನೆನಪಿಲ್ಲ. ನಾನೆಲ್ಲೋ ಓದಿದ ನೆನಪು, ಆಘಾತದಲ್ಲಿ ಮನುಷ್ಯನಿಗೆ ಹೀಗಾಗತ್ತೆ ಅಂತ. ಸದ್ಯಕ್ಕಂತೂ ಅವನಿಗೇನೂ ನೆನಪಿಲ್ಲ. ಮುಂದಕ್ಕೇನಾಗುತ್ತೋ ಗೊತ್ತಿಲ್ಲ. ನನಗೂ ಅದೇ ಯೋಚನೆ ಆಗಿದೆ ಅಮ್ಮ. ನಾಳೆ ಒಂದು ವೇಳೆ ನೆನಪು ಬಂದರೆ ಏನು ಮಾಡೋದು? ಭಯ ಆಗ್ತಿದ್ಯಾ ಶಾಂತನು? ಭಯ ಅನ್ನೋ ಮಾತೇ ಇಲ್ಲಮ್ಮ. ನಾನು ಪಟ್ಟಕ್ಕೇರೋದನ್ನ ಇದೊಂದು ಕಾರಣ ಇಟ್ಕೊಂಡು ತಪ್ಪಿಸ್ಬಿಡ್ತಾನ. ಈಗಾಗಲೇ ಸ್ವಾಮೀಜಿ ವಿಷುನೇ ಆಗಲಿ ಅಂತ ಹೇಳ್ತಾರೆ. ಆ ಎಸ್ಐಯಿಂದನೇ ಇಷ್ಟೆಲ್ಲ ಆಗಿತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ನಾ ಹೇಳ್ದಾಗ ಮಾಡ್ತೀಯಾ? ಹೇಳಮ್ಮ. ಅವನನ್ನ ಮತ್ತೆ ಅದೇ ರೀತಿ ಸಾಯಿಸೋದಿಕ್ಕೆ ಪ್ರಯತ್ನ ಪಡು. ಏನಮ್ಮ ಹೇಳ್ತಾ ಇದ್ದೀರಾ? ಮತ್ತೆ ಅದೇ ರೀತಿನ? ಹೌದು ಶಾಂತನು, ಆ ಘಟನೆ ರಿಪೀಟ್ ಆದರೆ ಅವನಿಗೆ ಮತ್ತೆ ಹಳೇದು ನೆನಪು ಬಂದರೂ ಬರ್ಬೋದು. ಒಂದು ವೇಳೆ ನೆನಪು ಬಂದರೆ ನಾನು ಸಿಕ್ಕಾಕೊಳ್ಳೋದಿಲ್ವಾ? ನೆನಪು ಬಂದರೆ ಅಲ್ಲೇ ಅವನ್ನ ಮುಗಿಸ್ಬಿಡು. ನೆನಪು ಬರದೇ ಇದ್ರೆ ಅದು ತೊಂದರೆನೇ ಇಲ್ಲ ಶಾಂತನು. ನಿನಗೆ ನೆನಪು ಬರೋದಕ್ಕೆ ಈ ರೀತಿ ಪ್ರಯತ್ನ ಪಟ್ಟೆ ಅಂತ ಸುಳ್ಳು ಹೇಳು. ಹೇಗೆ ಮಾಡಿದ್ರು ನಮಗೆ ಉಪಯೋಗ ಆಗೋದು. ಸರಿಮಾ, ಹಾಗೆ ಮಾಡ್ತೀನಿ. ಆದರೆ ಒಂದು ಮಾತಂತೂ ನಿಜ, ವಿಷು ಏನಾದರೂ ಪಟ್ಟಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಮನೆಯವರೇನಾದರೂ ಅವನೇ ಆಗಲಿ ಅಂತ ಸಪೋರ್ಟ್ ಮಾಡಿದ್ರೆ ನಾನು ವಿಷುನ ಒಂದು ಗತಿ ಕಾಣಿಸ್ತೀನಿ. ಹೇಗಿದ್ರೂ ರಾಧಿಕಾ ಸಪೋರ್ಟ್ ಅವನಿಗಿಲ್ಲ, ಅವಳಿಲ್ಲದೆ ಅವನು ಒಂಟಿಯಾಗಿದ್ದಾನೆ. ಆದರೆ ಅವನು ನನ್ನ ಮುಂದೆ ಹೆಚ್ಚು ಆಟ ಆಡೋದಕ್ಕೆ ನಾನು ಬಿಡೋದಿಲ್ಲ.
ಧಾರಾಳವಾಗಿ. ಹೇಳಿ, ಏನು ವಿಷಯ? ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್. ಎಷ್ಟು ಕಂಪ್ಲೇಂಟು ಅಂತ ಕೊಡ್ತೀರ್ರಿ? ನಿಮ್ಮ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡಬೇಕು ಅನ್ಸತ್ತೆ ಅಲ್ರಿ? ನ್ಯಾಯ ಹೇಳೋ ಕುಟುಂಬ ಕಣ್ರಿ ನಿಮ್ದು. ನೀವು ನೋಡಿದ್ರೆ ಒಂದ್ರ ಮೇಲೊಂದು ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾನೆ ಇರ್ತೀರಲ್ಲ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಕೊಡೋಕೆ ಅಂತಾನೆ ಎಲ್ಲರೂ ಸ್ಟೇಷನ್ಗೆ ಬರೋದು. ಆದ್ರೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರೋರು ಕೊಟ್ಟ ಕಂಪ್ಲೇಂಟ್ಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಅಲ್ರಿ? ನೀವು ಹುಚ್ಚುಚ್ಚಾಗಿ ಏನೇನೋ ಕಲ್ಪನೆ ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ರೆ ಅಂಥ ಕಂಪ್ಲೇಂಟ್ನೆಲ್ಲ ತಗೊಳಕ್ಕಾಗತ್ತೇನ್ರಿ? ಮೊದಲು ನಿಮ್ಮ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊಳ್ಳಿ ಸರ್. ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆರೋಗ್ಯವಾಗೇ ಇದ್ದೀನಿ. ಮೊದಲು ಕಂಪ್ಲೇಂಟ್ ತಗೊಳ್ಳಿ. ನೀವೇನೋ ಚೆನ್ನಾಗಿದ್ದೀರಿ ಅಂತ ಹೇಳ್ತೀರಿ, ಆದ್ರೆ ಡಾಕ್ಟ್ರು ಬೇರೆನೇ ಹೇಳ್ತಿದಾರಂತಲ್ಲ. ಓ, ಆ ವಿಷಯ ನಿಮಗೆ ಗೊತ್ತಾಗೋಯ್ತಾ ಸರ್? ಅಲ್ಲ, ನಿಮಗೆ ಸಂಬಂಧಪಡದೇ ಇರೋ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಯಾಕೆ ಅಂತ ನೋಡಿ. ಇವಾಗ ನೀವು ಕಂಪ್ಲೇಂಟ್ ತಗೊಳ್ತಿರೋ ಇಲ್ವೋ ಹೇಳಿ. ಸುಮ್ಮನೆ ಕಾಟಾಚಾರಕ್ಕೆ ತಗೋಬೇಕು. ನಾನೀಗ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಮೇಲಧಿಕಾರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರಿಸ್ತೀರಲ್ಲ, ಸಾಲದಕ್ಕೆ ಹೆಂಗಸ್ ಬೇರೆ. ಕಣ್ಣೀರು ಹಾಕೊಂಡು ಏನು ಹೇಳಿದ್ರು ಎಲ್ಲರೂ ನಂಬಿಡ್ತಾರೆ. ಸರಿ, ಏನು ಹೇಳಿ? ನಮ್ಮ ಮನೆಗೆ ನನ್ನ ಗಂಡ ಅಂತ ಹೇಳ್ಕೊಂಡು ಯಾರೋ ಒಬ್ಬ ವಂಚಕ ಬಂದು ಸೇರ್ಕೊಂಡಿದ್ದಾನೆ. ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ವಾಟ್? ಬಂದಿರೋನು ವಂಚಕನ? ರೇ ರಾಧಿಕಾ, ಮನೆಗೆ ಬಂದಿರೋನು ನಿಮ್ ಗಂಡ ವಿಶಾಲ್ ಭಾರದ್ವಾಜ್ ಅಲ್ವೇನ್ರಿ? ಅಲ್ಲ, ಅವನು ನನ್ನ ಗಂಡ ಅಲ್ಲ. ನನ್ನ ವಿಷು ರೂಪದಲ್ಲಿ ಬಂದಿರೋ ಯಾರೋ ವಂಚಕ ಅವನು. ಈಗ ನಿಮ್ಗೆ ನಿಜವಾಗ್ಲೂ ಹುಚ್ಚಿಡ್ತಿದೆ ಅಂತ ಒಪ್ಕೊಳ್ಳೇಬೇಕು. ಏನ್ ಕರ್ಮಾರಿ ನಿಮ್ಗೆ? ತತ್ತೆ ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ ಗಂಡ ಮನೆಗೆ ಬಂದ್ರೆ ಹಬ್ಬ ಮಾಡೋದು ಬಿಟ್ಟು ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಬಂದಿದ್ದೀರಲ್ರಿ. ಹೋಗ್ರಿ, ಬೇರೆ ಏನಾದ್ರು ಕೆಲಸ ಇದ್ರೆ ಮಾಡೋಗ್ರಿ. ನೋಡಿ ಸರ್, ಅವ್ರ ಜೊತೆ ಸಂಸಾರ ಮಾಡಿದವಳು ನಾನು. ನನ್ನ ಗಂಡ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನನ್ನ ವಿಷಯ ಎಲ್ಲೇ ಇದ್ರು ಅವ್ರು ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಅವ್ರ ರೂಪದಲ್ಲಿ ಯಾರೋ ಒಬ್ಬ ಮನೆಗೆ ಬಂದು ಸೇರ್ಕೊಂಡ್ಬಿಟ್ರೆ ಅವನನ್ನ ನನ್ನ ಗಂಡ ಅಂತ ಒಪ್ಕೊಂಡ್ಬಿಡಕ್ಕಾಗತ್ತಾ ಹೇಳಿ? ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ. ಕಂಪ್ಲೇಂಟ್ ತಗೊಂಡು ಅವನ್ನ ಮನೆಯಿಂದ ಹೊರಗೆ ಹಾಕಿ. ರೀ ರೀ ರಾಧಿಕಾ, ನಿಮ್ಗೆ ಯಾಕ್ರಿ ಇಷ್ಟೊಂದು ತಲೆ ಕೆಟ್ಟಿದೆ? ಹಾಗಾದ್ರೆ ನಿಮ್ ಮನೇಲಿ ಇರೋರೆಲ್ಲ ಸುಳ್ಳು ಹೇಳ್ತಾರೇನ್ರಿ? ಮೊದಲು ನೀವು ಕಂಪ್ಲೇಂಟ್ ತಗೊಳ್ಳಿ ಸರ್, ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ರೀ ರಾಧಿಕಾ, ನೀವು ಹೇಳಿದ್ರಿ ಅಂತ ಧರ್ಮಾಧಿಕಾರಿಗಳ ಮೇಲೆ ನಾನು ಕಂಪ್ಲೇಂಟ್ ತಗೊಂಡು ಊರ್ ಜನಗಳ ಎದುರುಗಡೆ ನಾನು ಮಾನ ಮರ್ಯಾದೆಲ್ಲ ಕಳ್ಕೋಬೇಕೇನ್ರಿ? ನಾನಂಥ ಕೆಲಸನ ಯಾವತ್ತೂ ಮಾಡೋದಿಲ್ಲ. ಮೊದಲು ಹೋಗ್ರಿ ಇಲ್ಲಿಂದ. ಕಾನೂನು ನನಗೂ ಗೊತ್ತಿದೆ ಸರ್. ಕಂಪ್ಲೇಂಟ್ ಕೊಡೋ ನೆಪದಲ್ಲಿ ನನ್ನಿಂದ ಏನಾದರೂ ಕಾನೂನು ಉಲ್ಲಂಘನೆ ಆದ್ರೆ ಅದಕ್ಕೆ ಶಿಕ್ಷೆನ ನಾನು ಅನುಭವಿಸ್ತೀನಿ. ನೋಡಿ, ನೀವೀಗ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ. ರೇ, ಕಂಪ್ಲೇಂಟ್ ಬರ್ಸ್ಕೊಂಡು ಕಳಿಸ್ರಿ. ಹೋಗಮ್ಮ, ಬರ್ಕೊಡು.
ಮನೆಗೆ ಬಂದಿರೋದು ವಿಶು ಅಲ್ಲ, ವಿಶು ರೂಪದಲ್ಲಿರೋ ಬೇರೆ ಯಾರೋ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ಪೊಲೀಸ್ ಸ್ಟೇಷನ್? ನನ್ನ ರಾಧಿಕಾ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಸುಳ್ಳು ಹೇಳಿದ್ದಾರೆ ನಿನ್ಗೆ. ಅವಳು ಯಾಕೆ ಹಾಗೆ ಮಾಡ್ಬೇಕು ಹೇಳು? ನಮಗೇನ್ ಗೊತ್ತು? ನಿಮ್ ಮುದ್ದಿನ ಮೊಮ್ಮಗಳ ಬಗ್ಗೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತಲ್ವಾ? ನೀವೇ ಹೇಳಿ ಯಾಕೆ ಹಾಗೆ ಮಾಡಿದ್ಲು ಅಂತ.